ಅವರಲ್ಲ ವಾದ ನಮಗೆ ಗುರುತೇ ಇಲ್ಲ ನಾದಗೇಡಿ ಹೋದಲ್ಲೆಲ್ಲ ಕೈಗಿಡಬೇಡ ಮೊದಲಿಗೆ ಬಾಬು ಗಣಪ ಮೊದಲಿಗೆ ವೈರದು ಬೇಡ ಮೊದಲಿಗೆ ನನಗನು ಗಣಪ ಮೊದಲಿಗೆ ವೈರದು ಬೇಡ ಕೋಟಿ ಬ್ರಹ್ಮಾಂಡ ನಾಯಕ ಜಗದಾತ್ಮ ಪರಮಾತ್ಮ ಎನ್ನ ಹೃದಯ ಮಂದಿರದಲ್ಲಿ ಅನಿಸಿ ಶಂಕ ಗ್ರಾಮದಲ್ಲಿ ತಪಸ್ಸರೆಯನ್ನು ಮಾಡಿ ಒಳ್ಳೆಯ ಜಗಕ್ಕೆ ಗುರುವನಿಸಿಕೊಂಡ ಹೋದಂಥ ಮಧುಗುಂಡೇಶ್ವರ ಮಹಾಪ್ರಭುಗಳ ಪವಿತ್ರ ಪಾದಕ್ಕೂ ಶ್ರೀ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಅರೇಕೇರಿ ಅಮಕ್ಷಿದ್ದೇಶ್ವರ ಪವಿತ್ರ ಪಾದಕ್ಕೂ ಹಣೆ ಮಣಿದರು. ನಮ್ಮ ಕೀರ್ತನೆ ಸೇವೆಗೆ ಹಚ್ಚಿದಂಥ ನಮ್ಮ ಕೋಳಗೇರಿ ಗ್ರಾಮದ ನಮ್ಮ ಗುರುಗಳಾದಂಥವರು ಕೋಳಗೇರಿಯ ಬಸವನಗೌಡರು ಪಾಟೀಲ್ ಅವರ ಪವಿತ್ರ ಪಾದಕ್ಕೂ ಶ್ರೀ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ತಾಯಿ ಲಕ್ಷ್ಮಿಯನ್ನ ನಮ್ಮ ಆರಾಧರು ಬಹಳಷ್ಟು ಕಥೆಗಳು ಹೇಳ್ಯಾರ. ತಾಯಿ ಆದಿಶಕ್ತಿ ಲಕ್ಷ್ಮೀ ಮಾತೆಯ ಸಾನ್ನಿಧ್ಯದಲ್ಲಿ ನಮ್ಮ ಮಹಾರಾಜರು ಮಧುಗೊಂಡಪ್ಪ ಮಹಾರಾಜರು ಅಲ್ಲೇ ಕೂತು ತಪಸ್ಸರಿ ಮಾಡ್ತಿರತ್ತೆ. ಇಲ್ಲಿ ಯಾರು ಬರ್ತೀರಿ, ಇದು ಮಠ ಮಹಾರಾಜರ ಮಠ, ಲಕ್ಷ್ಮೀ ಮಠ. ಇಲ್ಲಿ ನೀವೇನು ಬೇಡ್ತೀರಿ, ನೀನು ಒಲಿದರೆ ಕೊರಡು ಕೊನರುವುದಯ್ಯ. ಈಗ ಸಂತರು ಹೋಗ್ಯಾರ ಹಿಂಗೆ ತಿಳಿಬ್ಯಾಡ್ರಿ. ಈ ಕಲಿಯುಗದಾಗ ಎಲ್ಲ ಮುಣಿಗ್ಯಾದತ್ತ ತಿಳಿಬ್ಯಾಡ್ರಿ. ಸಾಕ್ಷಾತ್ ಮಠ ಎಲ್ಲ ಕಡೆ ಆಗೋದಿಲ್ಲ. ಯಾವ ಮಹಾತ್ಮ ಬಂದು ಎಲ್ಲಿ ತಪಶ್ಚರ್ಯ ಮಾಡ್ಯಾನು, ಧ್ಯಾನ ಮಾಡ್ಯಾನು, ಆ ಜಾಗದಾಗ ಮಠಗಳಾಗುತ್ತಾವು. ಎಲ್ಲರ ಕಟ್ರಿ ಅಂದ್ರೆ ಮಠ ಆಗೋದಿಲ್ಲ, ಒಂದು ಕಲ್ಲು ಸಹಿತ ಅಲ್ಲಿ ನಿಂದಿರುವುದಿಲ್ಲ. ಅಂತ ಲಕ್ಷ್ಮೀ ಮಾತೆಯ ಪವಿತ್ರ ಪಾದಕ್ಕೂ ಹಣೆಮಣಿದು ಇಲ್ಲೇ ಪರ್ಯಂತರ ಬಹು ಸುಂದರವಾಗಿ ಕರಜಿಗ ಗ್ರಾಮ ಮತ್ತು ನಮ್ಮ ಹಿಟ್ನಳ್ಳಿ ಗ್ರಾಮದವರು, ಮಿಂಚನಾಳ ಗ್ರಾಮದಿಂದ ಬಂದಂಥ ಮಹಾತ್ಮರು ಮತ್ತು ಇಲ್ಲಿ ಪರ್ಯಂತ ಒಂದು ಸುಂದರ ಹಾಡನ್ನು ಹಾಡಿದ್ರು. ಯಾನ್ ಹಾಡಿದ್ರಪ್ಪ ಅಂತಂದ್ರೆ, ನಾ ನಿನ್ನ ಧ್ಯಾನಗಳು ಪುರಂದರದಾಸರ ಪದ ಎಂಥದೈತಿ ನೋಡ್ರಿ. ಯಾವಾಗೂ ಸದಾವಕಾಲ ಪರಮಾತ್ಮನ ಧ್ಯಾನದಲ್ಲಿದ್ದೇವೆ ಅಂದ್ರೆ ನಮ್ಗೆ ಏನು ಕಂಬಿಳ್ತದೇವ. ನಾವು ಯಾವ ಧ್ಯಾನದಾಗದೇವ್ರಿ, ಸಂಸಾರ ಧ್ಯಾನದಾಗದೇವು, ಆದ್ರೆ ಅವನು ಧ್ಯಾನ ಮಾಡೋರಿಲ್ಲ ಅಂತ ಮಹಾತ್ಮರಿಗೆ ಎಲ್ಲ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ನಮ್ಮ ಚರಣ ಬಳಗದವರಿಗೂ ನಮಸ್ಕರಿಸಿ, ಇಲ್ಲೊಂದು ಏನು ನನಗೆ ಆನಂದ ಸಿಕ್ಕದಲ್ಲ, ನಮ್ಮ ಪ್ರಶಾಂತ ಮಹಾರಾಜರಪ್ಪ ಅಂತಂದ್ರೆ ಶಾಂತ ಹೆಸರು ಹೆಂಗಿಟ್ಟಾರ ನೋಡಿ ಅವ್ರ ತಾಯಿ ತಂದೆಯವರು. ಪ್ರಶಾಂತ ಅವ್ರ ಮ್ಯಾಲ ಅಟ್ಟೆ ನಿಮ್ಗೆ ಉಗ್ರದಾರ, ಒಳಗೆ ಶಾಂತ ಅದಾರು. ಅವ್ರಿಗೆ ಅದ್ರ ಹೆಸರೇ ಪ್ರಶಾಂತ ಮಹಾರಾಜರಂತಿದ್ದಾರೆ. ಅವ್ರ ಪಾದಕ್ಕೂ ನಮಸ್ಕರಿಸಿ, ಒಳಗೆ ಹೆಂಗೆ ಶಾಂತ ಅದಾರಿ, ಮ್ಯಾಲಿಟ್ಟು ಮ್ಯಾಲೆ ಜಿಗಿದು ಬರ್ತಾರತ್ ನೀವು ಅಂದ್ರಿ ಅಂದ್ರೆ, ಯಾರ ಆತ್ಮ ಶುದ್ಧ ಐತಿ ಅದು ಶಾಂತ ಐತಿ. ನೀವು ತಲೆಯಾಗ ಬರಂಗ ಒಂದಿಷ್ಟು ಹೇಳ್ತೀನಿ ನಿಮ್ಗೆ. ಆತ್ಮ ಇದು ಯಾರ್ದು ಸ್ವಚ್ಛ ಐತಿ, ಇದು ದೇಹ ಯಾರ್ದು ಸ್ವಚ್ಛ ಅದ, ಮ್ಯಾಲೆ ಯಾರ ಬಾಯಿಗೆ ಬಂದಿದ್ದು ಬಿಡ್ತಾರ ನೋಡ್ರಿ, ಇದು ಸ್ವಚ್ಛ ಆಗುತ್ತದ. ಮತ್ತು ಯಾವಾಗಾರು ಒಂದು ಯಾರು ಮಾತಾಡ್ತಾವ ನೋಡ್ರಿ, ಒಳಗೆ ಗಬಾಳ ಇಟ್ಕೊಂಡು ಮ್ಯಾಲ ಹಾ 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 ಮಾಡ್ತಿರ್ತಾವ. ಸುಮ್ಮನೆ ಯಾವಾಗಾರು ಮುಳುಗು, ಯಾವಾಗಾರು ಒಂದು ಮಾತು ಆ ಮಹಾರಾಜರು ಅದಾರ. ಇಲ್ಲಿ ಇನ್ನೊಂದು ಎಲ್ಲ ಬಳಗದವರು, ಈಗ ಮಹಾರಾಜ ರಗಡ ಮಠ ನೋಡಿದವ್ರು ನಾವು ಒಂದೊಂದೇ ಕೂತಾವು.
ಸನ್ಯಾಸಿ ಆಗಿ ಮಠದಾಗ ಇಲ್ಲಿ ಬಂದ ಮೇಲೆ ತಾಯಿ ತಂದೆ ಅವರೆಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನೋಡ್ರಿ ಎಂಥ ಸತ್ಕಾರ ಮಾಡ್ತಾರೋ, ಬರೀ ಅಂತ ಗೌರವಿಸ್ತಾರೋ, ಎಲ್ಲರೂ ನಮ್ಮವ್ರನ್ನಂಥ ಭಾವ ನಮಗೆ ತೋರಿಸ್ತಾರೋ. ಆ ಕುಟುಂಬದವ್ರಿಗೆ ಇನ್ನೊಬ್ಬೆಲ್ಲರಿಗೆ ನಮಸ್ಕರಿಸಿ, ಮತ್ತು ಇವತ್ತಿನ ದಿವಸ ನಮ್ಮ ಸಂಗೀತ ಬಳಗದವರು ನಮ್ಮ ಕೊಳಗೇರ ಅಪ್ಪಗಳು ತೀರ್ಕೊಂಡ ಮ್ಯಾಲ ಅಪ್ಪಗಳು ಇತ್ತು ಒಂದು 10-20 ವರ್ಷಗಟ್ಟಲೆ ನಮ್ಮ ಬೆನ್ನು ಹತ್ಯಾರ ನಮ್ಮ ಇಟ್ಟಾಳ್ಗೌಡ್ರು ಬಿರೋದಾರ. ಇವರಿಗೆ 30 ಎಕರೆ ಭೂಮಿ ಅದ್ರಿ, 30 ಎಕರೆ ಎಲ್ಲ ಚೊಕ್ಕು ಭಾಗೈತದ. ಆದರೂ ಅದ್ರಾಗ ಸಮಾಧಾನ ಇಲ್ಲ ಅಂತೇಳಿ ಇದ್ರಾಗ ಸಮಾಧಾನ ಅಂತೇಳಿ ಇಲ್ಲಿ ಬಂದಾರು. ಕಮ್ಮಿಲ್ಲತ್ತು ಬಂದಿಲ್ರಿ, ಕಮ್ಮಿ ರಗಡ್ ಕೋಟ್ಯಾವಧಿ ಶ್ರೀಮಂತರ ಅದಾರ. ಆದ್ರೆ ನಮ್ಮ ಗುರುಗಳು ಕೂಡ ಪೇಟೆ ಬಾರಿಸ್ತಿರೋ ನಾವು ಹಿಂದೆ ಹತ್ತಿದೆವು. ಅದೇ ಆಶೀರ್ವಾದ ನಿಮ್ಮೆಲ್ಲರಿಗೆ ಕೊಟ್ಟು ಹೋಗ್ಯಾರ. ನಮ್ಮ ವಿಠ್ಠಲಗೌಡರು ಬಿರೋದಾರ, ಇವ್ರಿಗೂ ಕೂಡ ಆಶೀರ್ವದಿಸಿ, ನಮ್ಮ ಗುರುಗಳ ಇದ್ದಂಥ ನಮ್ಮ ದಾನಣ್ಣ ಸುತಾರ ಅವ್ರಿಗೂ ಕೂಡ ಆಶೀರ್ವದಿಸಿ, ಮತ್ತು ವಿಠ್ಠಲ ಭಜನಾ ಮಂಡಳಿ ನೋಡಿ ನಾವು ಯಾವಾಗೂ ಕಾರ್ಯಕ್ರಮಕ್ಕೆ ನಮಗೆ ಕರೆಸಿ ಕೀರ್ತನ ಮಾಡಿಸ್ತಾರೆ, ಪಾಂಡುರಂಗನ ಪೂಜನೆ ಮಾಡಿಸ್ತಾರೆ, ಮಲ್ಲಿಕಾರ್ಜುನ ಯಾತ್ರೆ ಮಾಡ್ತಾರೆ. ಅವ್ರು ತುಕಾರಾಮ್ ಮಹಾರಾಜರು, ನಮ್ಮ ಈ ಕಾಕಾಗಳು ಇವ್ರು ಕಣ್ಣು ಮುಚ್ತಾರೆ, ಕರೆ ಒಳಗೆ ಕೇಳಿಸ್ತದೆ ಯಾಕ್ರಿ ಮರದ್ರ ನಿಮ್ಮ ಮಹಾರಾಜರು ಒಳಗೆ ಮ್ಯಾಲ ಮುಚ್ತಾರೆ, ಒಳಗೆ ಕೇಳಿಸ್ತದೆ ಯಾಕ್ರಿ. ಪರಮಾತ್ಮ ಅದನ್ನ ಅವ ಕೇಳ್ತಾನ. ಅಂದ್ರ ಅರ್ಜುನ್ ಹೆಂಗೆ ಮಕ್ಕೊಂಡಿದ್ರೆ ಹಂಗೆ ಮಕ್ಕೋತಾರೆ ಇವ್ರು. ಅರ್ಜುನ್ ಗುಣ ಆದ್ರಿ ಅವ್ರು. ಶ್ರೀಕೃಷ್ಣ ಪರಮಾತ್ಮ ಅಂದತ್ತ, ಯಾಕೆ ಹೋಪ ನಿನಗೆ ಯುದ್ಧ ಮಾಡ್ಲಕ್ಕೆ ಬರೋದ್ರ ಮಕ್ಕೊಂಡಿದ್ದೆ ಯಾಕಂದ್ರೆ ನೀರ್ಲಕ್ಕ ನಾಯಕ ನಿಂತಿ ಮಾಡ್ಲಿಕ್ಕೆ ಹೇಳಿ ನಾನು ಇನ್ನ ಧ್ಯಾನದಳು ಅವ್ರದ. ಅವರಿಗೂ ಕೂಡ ನಮಸ್ಕರಿಸಿ, ಇವತ್ತೆಲ್ಲ ಬೇಲೂರು ಗ್ರಾಮದಿಂದ ಬಂದಂಥ ಎಲ್ಲ ಕರೆದಿಗೆ ಬಂದಿರಿ. ಯಾರು ನನಗೆ ಊರು ಭಾಳ ಮಹತ್ವ ಇಲ್ಲ. ಎಲ್ಲ ನಮ್ಮ ಮಹಾರಾಜರಿಗೆ ಯಾರು ಮಹಾರಾಜರು ಹೆಂಗೆ ಹೇಳ್ಯಾನ್ರಿ, ತಿರ್ಕೊಂಡು ತರುದತ್ರಿ. ಹೆಂಗ್ರಿ ತಿರ್ಕೊಂಡು ತರುದು, ಕರ್ಕೊಂಡು ಉಣುದು. ಇದು ಯಾರಲ್ಲಿ ಗುಣ ಅದ ಅಂದ್ರೆ ನಮ್ಮ ಪ್ರಶಾಂತ ಮಹಾರಾಜರಲ್ಲಿ ಐತಿ. ಎಷ್ಟು ಊರು ತಿರುಗ್ತಾರ್ರಿ. ನಾವು ಇದಕ್ಕೆ ಇದಕ್ಕೆ ಹೊಂಟಿದೇವ್ರು ನಾವು ಎರ್ನಾಳಕ್ಕೆ. ನಮಗೂ ಮುಂದೆ ಹೊಡೆದ್ರು 200 ಸ್ಪೀಡ್ ಗಾಡಿ. ಅವ್ರು 100 ನಮ್ಮ 100 ಹೊಂಟದ, ಅವ್ರು 150 ಹೊಂಟಿದ್ದು ಗಾಡಿ. ಎಷ್ಟು ತಿರ್ಕೊಂಡು ಬರೋದು ಯಾರ ಸಲುವಾಗಿ? ಅವ್ರ ಸಲುವಾಗಿ ಇಲ್ಲ, ನಮ್ಮ ಸಲುವಾಗಿ, ಸತ್ಯವಂತರ ಸಂಘ ಮಾಡ್ಕೊಳ್ಳೋ ಸಲುವಾಗಿ. ನೀವೆಲ್ಲ ಪುರೂರು ಬಂದಿರಿ ತಾಯಿಯವರ, ಎಲ್ಲ ಪುರುಷಂದರು, ಅಣ್ಣ ತಮ್ಮಂದಿರು. ಇದು ಎದಕ್ಕೆ ಬರೋದಪ್ಪ ಅಂತಂದ್ರೆ, ಇದು ನಾನು ಯಾರು, ನಾ ಎಲ್ಲಿಂದ ಬಂದೆ, ನಾ ಇಲ್ಲಿದ್ದು ಎಲ್ಲಿ ಹೋಗ್ಬೇಕಾಗ್ಯದ, ನಾ ಯಾವ್ರಿಂದ ಬಂದಿದೆ, ಯಾವ್ರಿಗೆ ಹೋಗಿ ಮುಟ್ಟುದದ, ಇದು ಕೇಳ್ಕೊಳ್ಳೋ ಸಲುವಾಗಿ ಇವತ್ತು ಸತ್ಯವಂತರ ಸಂಘ ಸತ್ಸಂಗ ಕೇಳೋ ಸಲುವಾಗಿ ನಮ್ಮ ಪ್ರಶಾಂತ್ ಮಹಾರಾಜರು ಎಲ್ಲರೂ ಬರ್ರಿ 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 ಅಂತೇಳಿ ಕರ್ಕೊಂಡು ನಿಮ್ಮೆಲ್ಲರೂ ಬಂದಿರಲ್ಲ. ನಿಮ್ಮ ಆತ್ಮದಲ್ಲಿ ಪರಮಾತ್ಮನಿಗೆ ಶರಣಾರ್ಥಿಗಳು. ಇದು ಯಾವಾಗ ಆಗ್ತದಂದ್ರೆ ಎಲ್ಲರೂ ನಮ್ಮ